ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಆಕುಳಿಗೆ ಮತ್ತೆ ಒಂದಿಷ್ಟು ಹೊಸ ವಿಚಾರಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 7ರಿಂದ 2025 ಜನವರಿ 10ರವರೆಗೆ ರಾಜ್ಯದಾದ್ಯಂತ ಅಕ್ಷರ ಜ್ಯೋತಿ ಯಾತ್ರೆ. 63 ದಿವಸಗಳ ಕಾಲ ನಡೆಯುವ ಈ ಯಾತ್ರೆ SSLC ಮತ್ತು PUC ಫಲಿತಾಂಶ ಸುಧಾರಣೆಯ ಗುರಿ ಹೊಂದಿದೆ. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ಹೇಳಿಕೆ. ಅಲಂಕೃತ ಸಾರೋಟಿನಲ್ಲಿ ಜರುಗಿದ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರದ ಭವ್ಯ ಮೆರವಣಿಗೆ. ಕುಣಿದು ಕುಪ್ಪಳಿಸಿದ ಸಮಾಜದ ಮುಖಂಡರು. ಗಮನ ಸೆಳೆದ ಮಕ್ಕಳ ಆಕರ್ಷಕ ಹಗ್ಗದಾಟ. ಸೈಕಲ್ ತಿರುಗಿಸಿದ ಕಲಾಮಾಂತ್ರಿಕ. ರಾಮಾಯಣ ಕರ್ತೃ ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ನಗರದ ರಂಗಮಂದಿರದಲ್ಲಿ ಜರುಗಿದ ಭವ್ಯ ಕಾರ್ಯಕ್ರಮ. ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ಸಹಕರಿಸಲಾಗುವುದು ಸಚಿವ ರಹೀಂ ಖಾನ್. ದಲಿತ ಚಳವಳಿ ಪುನಶ್ಚೇತನ ಕುರಿತು ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಸಮಾಲೋಚನಾ ಸಭೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದಿಂದ ಕಾರ್ಯಕ್ರಮ ಆಯೋಜನೆ. ಮುಂದಿನ ಸವಾಲುಗಳ ಬಗ್ಗೆ ಸಮಾಲೋಚನೆ ನಡೆಸಿದ ಪದಾಧಿಕಾರಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ವತಿಯಿಂದ ರಾಜ್ಯದಾದ್ಯಂತ ನವೆಂಬರ್ 7ರಂದು ತುಮಕೂರು ಸಿದ್ಧಗಂಗಾ ಮಠದಿಂದ ಪ್ರಾರಂಭವಾಗಿ 2025 ಜನವರಿ 10ರವರೆಗೆ 63 ದಿವಸಗಳ ಕಾಲ ಅಕ್ಷರ ಜ್ಯೋತಿ ಯಾತ್ರೆ ನಡೆದು ಕೊನೆಗೆ ಬೀದರ್ನಲ್ಲಿ ಮುಕ್ತಾಯ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅಂದರೆ ಜನವರಿ 10, 2025ರಂದು ಬೀದರ್ ನಗರದಲ್ಲಿ ಅದರ ಒಂದು ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಬಸವಕುಮಾರ್ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 10ನೇ ತರಗತಿಯ ಹಾಗೂ PUC ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಸುಧಾರಣೆ ನಮ್ಮ ಮೂಲ ಗುರಿಯಾಗಿದೆ. ವಿವಿಧ ಜಿಲ್ಲೆಗಳ ಆಯ್ದ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಉಪನ್ಯಾಸ ನೀಡುತ್ತಾ ಫಲಿತಾಂಶ ಸುಧಾರಣೆ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದು ಹೇಳಿದರು. SSLC ಮತ್ತು PUC ಹಂತದ ಒಂದು ಮಕ್ಕಳ ಒಂದು ಹಂತ ಏನಿದೆ ಅದು ಜೀವನದಲ್ಲಿ ಬಹಳ ತಿರುವಿನ ಘಟ್ಟವಾಗಿದೆ. ಹೀಗಾಗಿ ಮಕ್ಕಳ ಜೊತೆ ಒಂದು ಆಪ್ತ ಸಮಾಲೋಚನೆ ಮಾಡುವಂಥದ್ದು, ಅವರಿಗೆ ಉಪನ್ಯಾಸವನ್ನು ನೀಡುವಂಥದ್ದು, ಅವರಿಗೆ ಪ್ರೇರಣೆಯನ್ನು ನೀಡುವಂಥದ್ದು, ಅವರಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಒಂದು ಅನೇಕ ರೀತಿಯ ವಿವಿಧ ರೀತಿಯ ಒಂದು ಚಟುವಟಿಕೆಗಳನ್ನು ನಡೆಸ್ತಾ PUC ಮತ್ತು SSLC ವಿದ್ಯಾರ್ಥಿಗಳ ಒಟ್ಟಿನಲ್ಲಿ ಅವರು ಚೆನ್ನಾಗಿ ಪಾಸ್ ಮಾಡಬೇಕು, ಫಲಿತಾಂಶ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಈ ಒಂದು ಜ್ಯೋತಿ ಯಾತ್ರೆಯ ಮೂಲ ಗುರಿಯಾಗಿದೆ ಅನ್ನುವಂಥ ಮಾತನ್ನು ಬಸವಕುಮಾರ್ ಪಾಟೀಲ್ ಅವರು ಹೇಳಿದರು. ಗುರಿದೋರಿ ಲೋಕಕ್ಕೆ ಬೆಳಕೀವ ಗರಿಮೆಯು ಕರುನಾಡಿಗೊದಗಲಿ ಎನ್ನುವಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಮಾತಿನಂತೆ ಭವಿಷ್ಯದ ಕುಡಿಗಳಾಗಿರುವಂತಹ ಮತ್ತು ದೇಶದ ಶಕ್ತಿಯಾಗಿರುವಂತಹ ವಿದ್ಯಾರ್ಥಿಗಳು ವಿದ್ಯಾವಂತರಾಗುವುದರ ಜೊತೆಗೆ ಸದ್ಗುಣಿಗಳಾಗಬೇಕು, ಸಚ್ಚಾರಿತ್ರವಂತರಾಗಬೇಕು, ಸತ್ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎನ್ನುವಂಥ ಆಶಯ ಅಕ್ಷರ ಜ್ಯೋತಿ ಯಾತ್ರೆ ಹೊಂದಿದೆ ಎಂದು ಬಸವಕುಮಾರ್ ಪಾಟೀಲ್ ಹೇಳಿದರು. ಸಮಾಜದಲ್ಲಿರುವಂತಹ ಕೊರತೆಗಳ ಬಗ್ಗೆ ಟೀಕಿಸ್ತಾ ಕುಳಿತುಕೊಳ್ಳುವುದರ ಬದಲಾಗಿ ಒಂದಾಗಿ ದುಡಿದರೆ ವ್ಯವಸ್ಥೆಯನ್ನು ಸುಂದರಗೊಳಿಸಬಹುದು. ಕತ್ತಲೆಯನ್ನು ಶಪಿಸುವ ಬದಲಾಗಿ ಪುಟ್ಟ ಹಣತೆಯೊಂದನ್ನು ಹಚ್ಚಿ ಮಕ್ಕಳ ಬದುಕಿನಲ್ಲಿ ಬೆಳಕು ಮೂಡಿಸುವಂತಹ ಪ್ರಯತ್ನ ನೀವೆಲ್ಲರೂ ಮಾಡೋಣ. ಅಕ್ಷರ ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ, ಅದನ್ನು ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ಪಾಟೀಲ್ ಅವರು ಹೇಳ್ತಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾಗಿರುವಂತಹ ಸಿದ್ದಯ್ಯ ಕಾವಡಿಯವರು ಭಾಗವಹಿಸಿದರು. ಖ್ಯಾತ ಅಭಿಯಂತರರಾಗಿರುವಂಥ ಹೌಶೆಟ್ಟಿ ಪಾಟೀಲ್ ಅವರಿದ್ದರು. ಮಾಣಿಕಪ್ಪ ಗೋರ್ನಾಳೆ, ಪಂಡಿತ್ ಬಾಳೂರೆ, ಶಿವರಾಜ್ ಮದಕಟ್ಟಿ, ಪ್ರಭು ತಟ್ಪಟ್ಟಿ, ಶಿವಾಜಿರಾವ್ ಮಾನೆ, ರಾಜೇಂದ್ರ ಕುಮಾರ್ ಮಣಿಗೆರೆ, ಮನೋಜ್ ಕುಮಾರ್ ಬುಕ್ಕ, ರಾಜ್ಕುಮಾರ್ ಧುಮ್ಮುನ್ಸೆರೆ ಸೇರಿದಂತೆ ಇನ್ನಿತರರು ಒಂದು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅಕ್ಷರ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತಹ ವಿವಿಧ ರೀತಿಯ ಅಭಿಪ್ರಾಯಗಳನ್ನು ಸುದ್ದಿಗೋಷ್ಠಿಯಲ್ಲಿ ಹಲವರು ವ್ಯಕ್ತಪಡಿಸಿದರು. ಸುಮಾರು 14 ವರ್ಷಗಳಿಂದ ಸತತವಾಗಿ ಬೀದರ ಜಿಲ್ಲೆಯಲ್ಲಿ SSLC ಫಲಿತಾಂಶ ಸುಧಾರಣೆಗಾಗಿ ಮತ್ತು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಸುಮಾರು 14 ವರ್ಷಗಳಿಂದ ನಿರಂತರವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಅದಲ್ಲದೆ ನಾವು 2014ರಲ್ಲಿ ಅಂದರೆ ಸುಮಾರು 10 ವರ್ಷಗಳ ಹಿಂದೆ
ನಾವೊಂದು ಸಲ ಬೀದರ್ನಲ್ಲಿ ಅಕ್ಷರ ಜ್ಯೋತಿ ಯಾತ್ರೆಯನ್ನು ಇಡೀ ಬೀದರ್ ಜಿಲ್ಲೆಯಾದ್ಯಂತ 60 ದಿವಸಗಳ ಅಕ್ಷರ ಜ್ಯೋತಿ ಯಾತ್ರೆಯನ್ನು ಮಾಡಿದೆವು. ಬಹುಶಃ ಆ ವರ್ಷದ ಜಿಲ್ಲೆಯ ಫಲಿತಾಂಶನೂ ಸಹಿತ ಉತ್ತಮವಾಗಿರತಕ್ಕಂಥದ್ದು ತಾವು ಗಮನಿಸಬೇಕು. ಅದಾದ ಮೇಲೆ ನಾವು ಪ್ರತಿ ವರ್ಷ ಶಿಬಿರಗಳು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಸಲ ವಿಶೇಷವಾಗಿ ಈ ಕರ್ನಾಟಕದ ಸುವರ್ಣ ಸಂಭ್ರಮ ಈ ಒಂದು ನಾಮಕರಣಗೊಂಡು 50 ವರ್ಷಗಳಾಗಿರತಕ್ಕಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಈ ಒಂದು ನಿಟ್ಟಿನಲ್ಲಿ ಬಸವಣ್ಣವರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಸಮಾನ ಮನಸ್ಕರೆಲ್ಲ ಕೂತ್ಕೊಂಡು ಅದು ಒಂದು ಶಿಕ್ಷಣಕ್ಕಾಗಿ ಒಂದು ಒಳ್ಳೆ ನಾವು ನಮ್ಮದು ಒಂದು ಅಳಿಲು ಸೇವೆ ಕೊಡೋಣ ಅಂತೇಳಿ ಎಲ್ಲ ನಮ್ಮ ಮಹನೀಯರೆಲ್ಲರೂ ಸೇರ್ಕೊಂಡು ಈ ಒಂದು ಅವರಿಗೆ ನಾವು ಎಲ್ಲ ಬೆನ್ನೆಲುಬಾಗಿ ಅವ್ರ ಜೊತೆಗೆ ಭಾಳ ಮುಂದಿಂದ ಇದ್ದೀವಿ, ಈಗೂ ಇರ್ತೀವಿ, ಮುಂದೆ ಕೂಡ ಬರುವಂಥ ಕಾರ್ಯಕ್ರಮ ಇವತ್ತೆ. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯ ಸುಧಾರಣೆ ಆಗಲಿ ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರುಗಳು ಭಾಗಿಯಾಗಿ ಇದು ಮಾಡ್ತಾರೆ. ಅದಕ್ಕೆಲ್ಲ ತಮ್ಮದು ಕೂಡ ಸಹಕಾರ ಇರಲಿ. ನಾವೆಲ್ಲ ಸೇರಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ ಮತ್ತು ಜನರಿಗೆ ಒಂದು ತಳಮಟ್ಟದಾಗ ಅವರು ಆ ಜನರಿಗೆ ಒಂದು ಸುಧಾರಣೆ ಆಗಂಥ ನಿಟ್ಟಿನಲ್ಲಿ ಕೆಲಸ ಸುಮ್ಮನೆ ಕಾರ್ಯಕ್ರಮ ಮಾಡೋದಲ್ಲ. ಈ ಒಂದು ಅಣ್ಣವ್ರು ಹೇಳಿದಾಗ ಅವರು ಸತತವಾಗಿ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾರೆ. ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಬಟ್ 14 ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು, ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಬಹುಶಃ ಬೀದರ ಜಿಲ್ಲೆಯ ಇತಿಹಾಸದಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಆಗಿದ್ದು 2014ರಲ್ಲಿ ಇದು ತುಂಬಾ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿ ಹೊರಬಂತು. ಅಷ್ಟೇ ಅಲ್ಲ, ಬೀದರ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಎಷ್ಟು ಮಂದಿ ಡಾಕ್ಟರ್ಸ್ ಆಗಿದ್ದಾರೆ ಅಂತಂದರೆ ಆ ಮಕ್ಕಳಿಗೆ ಬೀದರ್ನ ಕಾಲೇಜು ಸಹಿತ ಗೊತ್ತಿದ್ದಿಲ್ಲ. ಅಂತಹ ಮಕ್ಕಳನ್ನು ಮನೆಗೆ ಹೋಗಿ ಅವರೇ ಮಕ್ಕಳ ಮಹಾಮನೆಯನ್ನು ಸ್ಥಾಪಿಸಿ ಆ ಮನೆಯಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಇವತ್ತು ಎಷ್ಟೋ ಮಕ್ಕಳು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಹಾರ್ಟಿಕಲ್ಚರ್ ಆಗಿದ್ದಾರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಬರೀ ನಾವು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅಷ್ಟೇ ಬೇಡ, ನಮ್ಮ ಬೀದರ ಜಿಲ್ಲೆಯ ಒಂದು ಸಂದೇಶವನ್ನು ರಾಜ್ಯಾದ್ಯಂತ ಆಗಬಾರ್ದು. ಬರೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಈಗಾಗಲೇ ನಾನವರು ಮುಂಬೈನಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಮಹೋತ್ಸವದ ಪ್ರಯುಕ್ತ ಭವ್ಯ ಮೆರವಣಿಗೆ ಜರುಗಿತು. ಅಂದರೆ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀಮತಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಶಿವಕುಮಾರ್ ಶೀಲ್ವಂತ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಬದೋಲೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂಥ ಮಹೇಶ್ ಮೇಘಣ್ಣವರ್, ಜಿಲ್ಲಾ ಟೋಕ್ರಿಕೋಳಿ ಸಮಾಜದ ಮುಖಂಡರಾಗಿರುವಂಥ ಜಗನ್ನಾಥ್ ಜಮಾದಾರ್, ಅಂಬಿಗರ ಚೌಡಯ್ಯ ಯುವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸುನೀಲ್ ಭಾವಿಕಟ್ಟಿ ಸೇರಿದಂತೆ ಹಲವರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯಲ್ಲಿ ಮಕ್ಕಳ ಒಂದು ಹಗ್ಗದಾಟ ಆಕರ್ಷಕವಾಗಿತ್ತು. ವಿವಿಧ ಭಂಗಿಯ ಒಂದು ಹಗ್ಗದಾಟದ ಕಲಾ ಪ್ರದರ್ಶನವನ್ನು ಅವರು ಮಾಡಿದರು. ವಿವಿಧ ರೀತಿಯ ಹಗ್ಗದಾಟದ ಪ್ರದರ್ಶನವನ್ನು ನಡೆಸಿಕೊಟ್ರು. ಸೈಕಲ್ ತಿರುಗಿಸುವ ಮೂಲಕವಾಗಿ ವ್ಯಕ್ತಿಯೊಬ್ಬರು ತಮ್ಮ ಕಲೆಯನ್ನು ಅವರು ಪ್ರದರ್ಶನ ಮಾಡಿದರು.
ವಾಲ್ಮೀಕಿ ಸಮಾಜದ ಒಂದು ಏಳಿಗೆಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗುವುದು ಎಂದು ಪೌರಾಡಳಿತ ಮತ್ತು ಹಜ್ ಸಚಿವರಾಗಿರುವಂಥ ರಹೀಂ ಖಾನ್ ಅವರು ತಮ್ಮ ಮಾತಿನ ವೇಳೆ ರಂಗಮಂದಿರದಲ್ಲಿ ಭರವಸೆ ನೀಡಿದರು. ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿರುವಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡ್ತಾರೆ. ಮನುಷ್ಯನಿಗೆ ಜಾತಿ ಧರ್ಮಗಳಿಲ್ಲ, ಎಲ್ಲರೂ ಕೂಡ ಒಂದೇ. ನಾವು ಉಸಿರಾಡುವಂಥ ಗಾಳಿ, ಪ್ರಕೃತಿಯ ಪ್ರತಿಯೊಂದು ವಸ್ತುಗಳು ಎಲ್ಲರೂ ಕೂಡ ಬಳಸ್ತೇವೆ. ನಾವು ಉಸಿರಾಡಿರುವಂತಹ ಗಾಳಿ ನಾವು ಬಿಟ್ಟಾಗ ಆ ಗಾಳಿಯನ್ನು ನೀವು ತೆಗೆದುಕೊಳ್ತೀರಿ, ನೀವು ಬಿಟ್ಟಾಗ ಆ ಗಾಳಿಯನ್ನು ನಾವು ತೆಗೆದುಕೊಳ್ತೀವಿ. ಹಾಗಾದರೆ ಮನುಷ್ಯನಲ್ಲಿ ಭೇದ ಎಲ್ಲಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆಮೇಲೆ ಲೋಕಸಭಾ ಸದಸ್ಯರಾಗಿರುವಂಥ ಸಾಗರ್ ಖಂಡ್ರೆ ಅವರು ಕೂಡ ಮಾತನಾಡ್ತಾರೆ. ಮಹರ್ಷಿ ವಾಲ್ಮೀಕಿಯವರು ಮೊದಲು ತಮ್ಮ ಜೀವನದಲ್ಲಿ ಹಲವು ಒಂದು ಚೇಷ್ಟೆಗಳನ್ನು ಮಾಡ್ತಾಯಿದ್ರು. ಆದರೆ ಮುಂದೆ ಅರಿವಾದಂತೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಒಂದು ಬೃಹತ್ ದೊಡ್ಡ ರಾಮಾಯಣವನ್ನೇ ಬರೆದರು. ಆ ಒಂದು ರಾಮಾಯಣ ಹೇಗಿತ್ತು ಅಂದರೆ ಆ ಒಂದು ರಾಮ, ಸೀತಾ, ಲಕ್ಷ್ಮಣ, ಶತ್ರುಘ್ನ ಹೀಗೆ ಅನೇಕರ ಒಂದು ಪರಿಚಯವನ್ನು, ಇಡೀ ರಾಮಾಯಣದ ಪ್ರಸಂಗವನ್ನು ಅವರು ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರು ಜಗತ್ತಿನಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡ್ರು. ಅದಕ್ಕಾಗಿ ಅವರ ಒಂದು ಜೀವನ ಮತ್ತು ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಸಾಗರ್ ಖಂಡ್ರೆ ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿಯವರು ಮಾತನಾಡ್ತಾ, ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಬರೆಯದೇ ಹೋಗಿದ್ದರೆ ರಾಮ, ಲಕ್ಷ್ಮಣ, ಸೀತೆ ಸೇರಿದಂತೆ ಹಲವರ ಹೆಸರು ನಮಗೆ ಗೊತ್ತಾಗ್ತಾನೇ ಇರಲಿಲ್ಲ. ಹೀಗಾಗಿ ಅವರನ್ನು ಸದಾ ಸ್ಮರಿಸಬೇಕೆಂದು ಹೇಳಿದರು. ವಾಲ್ಮೀಕಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು, ಶಿಕ್ಷಣ ಪಡೆದುಕೊಳ್ಬೇಕು, ಹೋರಾಟದ ಹಾದಿಯನ್ನು ತುಳಿಬೇಕು. ಮಕ್ಕಳು ಚೆನ್ನಾಗಿ ಓದಿ ಸಮಾಜದ ಹೆಸರು ಬೆಳೆಸುವುದರ ಜೊತೆಗೆ ಪಾಲಕರ ಹೆಸರು ಬೆಳೆಸಬೇಕು, ರಾಜ್ಯದ ಹೆಸರು, ದೇಶಕ್ಕೆ ಒಂದು ಕೀರ್ತಿ ತರಬೇಕು ಅನ್ನುವಂಥ ಕರೆಯನ್ನು ಬೆಲ್ದಾಳೆಯವರು ನೀಡ್ತಾರೆ. ಕೇಂದ್ರ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನು ರಾಜ್ಯದ ಎಲ್ಲ ಜನರಿಗೂ ಕೂಡ ನೀಡ್ತಾ ಇದೆ. ಅವುಗಳನ್ನು ಕೂಡ ಸ್ಮರಿಸಬೇಕು. ಕೇಂದ್ರದ ಯೋಜನೆಗಳ ಬಗ್ಗೆ ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇವತ್ತು ವಿಶ್ವದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವಕುಮಾರ್ ಶೀಲ್ವಂತ್, ಜಗನ್ನಾಥ್ ಜಮಾದಾರ್, ಸುನೀಲ್ ಭಾವಿಕಟ್ಟಿ ಸೇರಿದಂತೆ ಅನೇಕರು ಹಾಜರಿದ್ದರು. ಇದೇ ವೇಳೆ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಟ್ರೇಡ್ನಲ್ಲಿ ತಾವು ಏನು ಕಷ್ಟ ಬಿದ್ದಿರಿ ಆ ಕಷ್ಟ ನಿಮ್ಮ ಮಕ್ಕಳಿಗೆ ಬರಬಾರದು. ಮತ್ತೆ ಈ ಕಾಲದಲ್ಲಿ ಏನು ನಿಮ್ದು ಕಷ್ಟ ಇದೆ ಈ ಮಕ್ಕಳು ಆ ಕಷ್ಟ ಸಹಿಸಲಿಕ್ಕೆ ಆಗಲ್ಲ. ಅದು ಸಲುವಾಗಿ ಹೀಗೆ ಒಬ್ಬರು ಒಂದು 5 to 10 ಸ್ಟೂಡೆಂಟ್ಸ್ಗೆ ನಾವು ಎಲ್ಲರೂ ಅವರಿಗೆ ಒಂದು ಸನ್ಮಾನ ಮಾಡಿದೆವು. ಒಳ್ಳೆ ರೀತಿಯಲ್ಲಿ ನಾವು ಓದಿದ್ದಾರೆ. ಈ ಸ್ಟಡಿ ಕಂಟಿನ್ಯೂ ಲಾಸ್ಟ್ ತನ ಇದ್ರು ಡೆಫಿನೆಟ್ಲಿ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗ್ತಾರೆ ಜೀವನದಲ್ಲಿ. ಯಾಕಂದ್ರೆ ಸರ್ಕಾರದಿಂದ ಮೊದಲು ಸಪೋರ್ಟ್ ಇದ್ದಿಲ್ಲ. ಈಗ ಎಲ್ಲ ಹಾಸ್ಟೆಲ್ ಇದೆ, ಬುಕ್ಸ್ ಇದೆ, ಸ್ಕಾಲರ್ಶಿಪ್ ಇದೆ, ಆ ತರ ಎಲ್ಲ ಸಪೋರ್ಟ್ ಇದೆ. ಮತ್ತೆ ಗೌರ್ಮೆಂಟ್ ಇಂದ ಸುಮಾರು ಬಡವರಿಗೆ ಸಪೋರ್ಟ್ ಇದೆ. ಮತ್ತೆ ನಾನು ಈಶ್ವರ್ ಖಂಡ್ರೆ ಅವರು, ಈಗ MP ಜೊತೆಗೆ MP ಸಾಗರ್ ಅವರು ಇದ್ದಾರೆ, ಮತ್ತೆ ಡಾಕ್ಟರ್ ಶೈಲೇಂದ್ರ ಅವರು ಆಲ್ಸೋ ಯಾವ ಜಾತಿ ಯಾವ ಧರ್ಮ ಇಲ್ಲ, ಯಾರ ಕಷ್ಟದಲ್ಲಿ ಇದ್ದಾರೆ ಅವ್ರು ಮುಂದೆ ಬಂದು ಸಹಾಯ ಮಾಡ್ತಾರೆ. ನಾವೆಲ್ಲರೂ ಕಲ್ತು 100% ವಾಲ್ಮೀಕಿ ಸಮಾಜ್ಗೆ ಆಗಲಿ ಬಡವರಿಗೆ ಆಗಲಿ ನಿಮ್ಮ ಜೊತೆಗೆ ಇದೆ. ಮತ್ತೆ ಈಗ ಒಂದು ಚಿಕ್ಕ ಮೆಮೊರೇಂಡಮ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಫಸ್ಟ್. ಯಾಕಂದ್ರೆ ಅವರು ಜಮಾದಾರ್ ಅವರು ಇಲ್ಲ 3-4 ಕೋಟಿ ಕೇಳಬೇಕಂತ ಹೇಳತ್ತಿದ್ರು. ಫಸ್ಟ್ ಜಾಗ ಸಿಕ್ಕಿದೆಲ್ಲ ಅದು ಬೌಂಡ್ರಿ ಇಂಪಾರ್ಟೆನ್ಸ್ ಇದೆ. ಜಾಗ ಈಗ ತುಂಬಾ ಕಾಂಪಿಟೇಷನ್ ಆಗ್ಬಿಟ್ಟಿದೆ, ಜಾಗ ಸಿಗೋದು ಕಷ್ಟ ಇದೆ. ಮತ್ತೆ 100% ನಾನು ಏನು 10 ಲಕ್ಷ ಕೇಳಿದ್ದೀರಿ ಅದು ನಾನು ಕೊಡ್ತೇನೆ ಅಂತ ತಮಗೆ ಹೇಳಿ ಬೌಂಡ್ರಿ ವಾಲ್ ತಾವು ಏನು ಹೇಳಿದ್ದೀರಿ ಅದು ಮಾಡಿಸ್ತೇನೆ. ಮತ್ತೆ ಎಲ್ಲರೂ ಒಂದೇ ಮಾತು ಹೇಳಿದ್ದಾರೆ, ಏನಂದ್ರು ದೇವರು ಒಬ್ಬರೇ ಇದ್ದಾರಂತ. ಸಪ್ತಾಪದ ಕೊರೋನಾ ಸಂದರ್ಭದಲ್ಲಿ ಅವ್ರ ನಿಧನರಾದರು. ಅವರಿಗೂ ನಾನು ನೆನೆಸ್ತೇನೆ. ಯಾಕಂದ್ರೆ ಅವ್ರು ಸಾಕಷ್ಟು ಸಮಾಜ ಸೇವೆ ಮಾಡಿದ್ರು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಎಲ್ಲ ಕಡೆ. ಇವತ್ತಿನ ದಿವಸ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನೀವು DC ಆಫೀಸಿಂದ ಇಲ್ಲಿವರೆಗೆ ಮೆರವಣಿಗೆ ಮುಖಾಂತರ ತಾವೆಲ್ಲರೂ ವಿಜೃಂಭಣೆಯಿಂದ ಜಯಂತಿ ಮಾಡಿ ನೀವು ಬಂದಿದ್ದೀರಿ.
ತುಂಬಾ ಸಂತೋಷ ಆಗ್ತದೆ. ತಾವು ಇಲ್ಲಿ ಮಾಡ್ತಾ ಇರುವಾಗ ನಾವು ಬಾಲ್ಕಿಯಲ್ಲಿ ನಾವು ಮಾಡ್ತಾ ಇದ್ವಿ, ಅಲ್ಲೂ ಕೂಡ ಚೆನ್ನಾಗಾಯ್ತು. ಇವಾಗ ಹೇಳ್ಬೇಕೇನು ಅಂತಂದ್ರೆ ತಾವು ಬಹಳ ಆಕ್ಟಿವ್ ಇದ್ರಿ, ನಾನು ನೋಡ್ತೀನಿ ಯಾವಾಗ್ಲೂ. ಇವಾಗ ಉದಾಹರಣೆಗೆ ಯಾರೇ ಒಬ್ಬರು ವೇದಿಕೆ ಬಂದ್ಮೇಲೆ ಬೇರೆಯವ್ರು ನಿರೂಪಣೆ ಮಾಡ್ತಾ ಇರುವಾಗ ಅವ್ರು ಹೇಳಿ ಚಪ್ಪಾಳೆ ಹೊಡೀರಿ ಚಪ್ಪಾಳೆ ಹೊಡೀರಿ ಚಪ್ಪಾಳೆ ಹೊಡೀರಿ ಅಂತ ಹೇಳ್ಬೇಕಾಯ್ತು. ಆದ್ರೆ ನೀವು ಪ್ರತಿಯೊಬ್ಬರು ಯಾರು ವೇದಿಕೆ ಮೇಲೆ ಬಂದ್ರು ಏನ್ ಆಗ್ತಾ ಇದ್ರು ನೀವು ಮನ್ಸಿನ ನೀವು ಜೋರಿ ಚಪ್ಪಾಳೆ ಹೊಡಿಲಿದ್ದೀರ. ಅಷ್ಟು ನೀವು ಆಕ್ಟಿವ್ ಆಗಿದ್ರಿ, ಅಷ್ಟು ಯಾವಾಗ್ಲೂ ನಿಮ್ ಸಮಾಜ ಧೈರ್ಯದಿಂದ ಯಾವುದೇ ಒಂದು ಸಂದರ್ಭದಲ್ಲಿ ತಾವು ಇರ್ತೀರಿ. ಅದು ಬಹಳ ಒಂದು ಖುಷಿ ಮಾತು, ಬಹಳ ಸಂತೋಷದ ಮಾತು. ಇವತ್ತಿನ ದಿವಸ ಶ್ರೀ ಮಹರ್ಷಿ ವಾಲ್ಮೀಕಿಯವರು, ಇವರು ಮಹಾಕವಿಯವರು, ರಾಮಾಯಣನೇ ಅವ್ರು ಬರೆದಿದ್ದಾರೆ. ಇವತ್ತು ನಾವು ನೋಡ್ಬೋದು, ಇವತ್ತಿನ ದಿವಸ ನಮ್ಗೆ ಇತಿಹಾಸ ಗೊತ್ತಿದೆ, ನಮ್ ಧರ್ಮದ ಬಗ್ಗೆ ನಮ್ಗೆ ಗೊತ್ತದ ಅಂತಂದ್ರ ಯಾರಾದ್ರೂ ಬರ್ದಿದ ಮೇಲೆ ನಮ್ಗೆ ಓದ್ಲಕ್ ಅವಕಾಶ ಸಿಕ್ಕಲ್ಲ. ಅವ್ರು ಬರೀತಾ ಇರ್ಲಿಲ್ಲ ಅಂತಂದ್ರ ನಮ್ಗೆ ಓದ್ಲಕ್ ಐತಿರ್ತೇನು? ನಮ್ ಇತಿಹಾಸ, ನಮ್ ಧರ್ಮದ ಬಗ್ಗೆ, ನಮ್ ಸಂಸ್ಕೃತಿ ಬಗ್ಗೆ ನಮ್ಗೆ ಗೊತ್ತಾಯ್ತಿರ್ತೇನು? ಗೊತ್ತಾಯ್ತಾ ಇರ್ಲಿಲ್ಲ. ಇಂಥ ಮಹಾಕವಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಅವರಂತ ಅವ್ರು ಬರ್ದಿನ ಸಲಕ್ಕಿಂತ ಇವತ್ತಿನ ದಿವಸ ನಮ್ಮ ಇತಿಹಾಸ ಬಗ್ಗೆ ಗೊತ್ತು. ಈಗ ಅವ್ರು ಏನೇನ್ ಬರ್ದಾರ, ಸಾಕಷ್ಟು ಶ್ಲೋಕಗಳು ಬರ್ದಿದ್ದಾರೆ. ಉಪನ್ಯಾಸಕರಾದ ನಮ್ಮ ರಾಮಚಂದ್ರ ಸರ್ ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ದಾರೆ, 24,000 ಶ್ಲೋಕಗಳು ಬರ್ದಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ನಾವೇನ್ ಮಾಡ್ಬೇಕು, ಜಯಂತಿ ಅಂತಂದ್ರೆ ನಾವು ಬರೀ ಒಂದ್ ದಿವಸ ಆಚರಣೆ ಮಾಡಿ ಬಿಡೋದಿರಲ್ಲ. ಎಲ್ಲ ಮಹಾಪುರುಷರ ಜಯಂತಿ ನಾವು ಯಾಕೆ ಮಾಡ್ತೀವಿ? ಅವ್ರ ಜೀವನದಲ್ಲಿ ಅವ್ರು ಏನಾದ್ರು ಒಂದು ಸಾಧನೆ ಮಾಡಿದ್ದಾರೆ, ಕಾರ್ಯ ಮಾಡಿದ್ದಾರೆ, ಸಮಾಜ ಉದ್ಧಾರ ಮಾಡ್ಲಿಕ್ಕೆ ಅವರು ಕೆಲಸ ಮಾಡಿದ್ದಾರೆ ಅಂತ ನಾವು ಜಯಂತಿ ಮಾಡ್ತೀವಿ. ಅದು ನಾವು 365 ಸತತವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಇವಾಗ ಉದಾಹರಣೆಗೆ ರಾಮಾಯಣದಲ್ಲಿ ಏನ್ ಬರ್ತಿದ್ದಾರೆ, ನಾವೊಂದು ಚಿಕ್ಕ ಉದಾಹರಣೆ ನೋಡ್ಬೋದು. ಪ್ರಭು ರಾಮ ಮತ್ತು ಲಕ್ಷ್ಮಣರ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ ಹೆಂಗಿದೆ? ಅವ್ರು ಯಾವಾಗ್ಲೂ ಗಟ್ಟಿಯಾಗಿರ್ತಾರೆ, ಇಬ್ರು ಒಂದಾಗಿರ್ತಾರೆ. ಆದ್ರೆ ಇಂದಿನ ಕಾಲದಲ್ಲಿ ಏನಾಗತ್ತೆ, ನಮ್ಮ ಅಣ್ಣ ತಮ್ಮಂದರೆ ನಾವು ಜಗಳಾಡ್ಕೊತೀವಿ. ನಿಜನಾ? ಈಗ ನಮ್ಮ ಮನೆ ಪಕ್ಕದಲ್ಲಿ ಇದ್ದವ್ರಿಗೆ ಬಿಟ್ಕೊಡ್ರಿ, ನೆಂಟರಿಗೆ ಬಿಟ್ಕೊಡ್ರಿ, ನಾವು ಯಾರ ಜೊತೆ ನಾವು ಹುಟ್ಟು ಬೆಳೆದಿದ್ದೀವಿ, ನಮ್ಮ ಅಣ್ಣ ತಮ್ಮಂದ್ರ ಜೊತೆ ನಾವು ಶಾಂತವಾಗಿರ್ಲಕ್ ಆಗ್ತಾ ಇಲ್ಲ. ಇದ್ರ ಅರ್ಥ ಏನು? ಯಾಕೆ ಆಗ್ತಾ ಇದೆ ಹೆಂಗೆ? ಅದು ನಾವು ಶಾಂತಿಯಿಂದ ಇರ್ಬೇಕು, ಸುಖವಾಗಿರ್ಬೇಕು, ಸಮಾಧಾನ ಇರ್ಬೇಕು ಅಂತಂದ್ರೆ ಈ ರೀತಿ ಜಗಳ ಆಡಬಾರ್ದು. ಯಾರ್ಯಾರು ಮಹಾಪುರುಷರು ಯಾರ್ಯಾರು ಬರೆದಿದ್ದಾರೆ ಅದನ್ನು ಕೂಡ ನಾವು ಓದಿ, ನಾನು ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ನಾನು ಶಾಂತಿಯಿಂದ ಇರ್ಬೇಕು, ಸುಖವಾಗಿರ್ಬೇಕು. ಇದೇ ನಮ್ಮ ಜೀವನದ ಉದ್ದೇಶ. ನಾವು ಬರೀ ದುಡ್ಡು ಮಾಡ್ಕೋಬೇಕು. ಸ್ವಲ್ಪ ಇದಾಗಿದೆ. ಮುಂದಿನ ಸಲ ಹಳ್ಳಿಯವರ ಮತ್ತೊಂದಿನ ಮಾಡಂತಂದ್ರೆ ಅಧ್ಯಕ್ಷರೇ, ಎಲ್ಲರೂ ನೀವು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಕಮಿಟಿದವರು. ಎಲ್ಲ ಹಳ್ಳಿಯವರಾಗ ಜಿಲ್ಲಾದ ಒಂದಿಕ್ಕೆ ಹಳ್ಳಿಯವರ ಮತ್ತೆ ಯಾವತ್ತರ ಮಾಡ್ಕೊಂಬಲ್ಲ. ಒಂದು ಜಿಲ್ಲಾದ ಒಂದು ದೊಡ್ಡ ಪ್ರಮಾಣ, ಯಾಕೆ ಜಿಲ್ಲಾದ ಅತಿ ಗಣನೀಯ ಸಮಾಜದ ನಿಮ್ದು ವಾಲ್ಮೀಕಿ ಆಗಲಿ, ಟೊಗರಿಕೊಳ್ಳಿ ಆಗಲಿ, ಬೆಸ್ಟ್ ಆಗಲಿ, ಎಲ್ಲ ಸಮಾಜ, ಅಂಬಿಗರ ಚೋಡರಾಗಲಿ, ಭಾಳ ಗಣನೀಯ ಎಲ್ಲ ಕ್ಷೇತ್ರದ ಜಾಸ್ತಿ ಸಮಾಜದ ಬೀದರ್ದ ದೊಡ್ಡ ಸಂದೇಶ ಕೊಡಬೇಕಿತ್ತು. ಮುಂದಿನ ಸಲ ತಾಲೂಕದಾಗ ಬೇರೆ ಬೇರೆ ಗ್ರಾಮದಾಗ ಆಮೇಲೆ ಮಾಡ್ಕೊರಿ, ಜಿಲ್ಲಾದ ಒಂದೇ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗಬೇಕು ನಾನು ವಿನಂತಿ ಮಾಡ್ತೀನಿ. ಈಗ ರಾಮಚಂದ್ರ ಅವ್ರು ಹೇಳಿದ್ರು, ಈ ಸಮಾಜ ತೆಲಂಗಾಣದ ಬೇರೆ ಸಮಾಜ ಅಂತ ಕರೀತಾರೆ, ಇಲ್ಲಿನ ಗುಲ್ಬರ್ಗ ಹೋದ್ರ ತಲವಾರ್ ಅಂತ ಕರೀತಾರೆ, ಮಹಾರಾಷ್ಟ್ರದಾಗ ಹೋದ್ರೆ ಒಂದು, ಇವನ್ ದಕ್ಷಿಣ ಕನ್ನಡ ಹೋದ್ರೆ ಮೀನು ಅದು ಬರ್ತದೆ, ಬೆಸ್ಟ್ ಅದ. ಮುರುಘರಾಜ್ ಇದು ಹಿಂಗ ನಾನಾ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ನಾನಾ ಕಡೆ ಈ ಸಮಾಜ ವಿಂಗಡಣೆಯಾಗಿ ಬೇರೆ ಬೇರೆ ಹೆಸರಲ್ಲಾಗಿದೆ. ಎಲ್ಲರೂ ಒಂದಾಗಬೇಕ. ಹೆಂಗೆ ಈಗ ಉದಾಹರಣೆ ಕೊಟ್ಟರು ಚಿಂಕಣ್ಣ ಅಣ್ಣವ್ರು ಹೇಳಿ, ಬೇರೆ ಬೇರೆ ಸಮಾಜ, ಈ ಮುಸ್ಲಿಂ ಸಮಾಜ ಇದೆ, ಒಂದೇ ಇದೆ, ಅಲ್ಲೂ 2-3 ಇದ್ದಿರಬೇಕು, ಅಂದರೆ ಒಂದೇ ಕರೀತಾರೆ. ಇದರಲ್ಲೂ ಕೂಡ ವಾಲ್ಮೀಕಿ ಈ ಮೊದಲ ಎಲ್ಲ ವಾಲ್ಮೀಕಿ ಜಯಂತಿ ಎಲ್ಲ ಕಡೆ ಮಾಡ್ತಾರೆ. ನಾಯಕ್ ಕಮ್ಯುನಿಟಿ ನೀವು ಹೋದ್ರಿ, ರಾಯಚೂರು ಕಡೆ ಹೋದ್ರೆ ಅಂದ್ರೆ ಫುಲ್ ನಾಯಕ್ ಕಮಿಟಿ, ಅಪ್ ಟು ಬೆಳಗಾವ್ ತನ, ಅಪ್ ಟು ಚಿತ್ರದುರ್ಗ ತನ ಫುಲ್ ನಾಯಕ್ ಕಮಿಟಿ. ಎಲ್ಲ ನೀವು ಸೇಮ್ ಎಲ್ಲ ಅಣ್ತಂಬ್ರಿ, ಒಂದೇ ಇದರಲ್ಲಿ ಹೋದ್ರೆ ಅದು ಹೆಚ್ಚಿನ.
ಇನ್ನು ದಲಿತ ಸಂಘರ್ಷ ಸಮಿತಿಯ ಒಂದು ಕಾರ್ಯಕ್ರಮದ ಕಡೆಗೆ ನಾವು ಬಂದಾಗ ದಲಿತ ಚಳುವಳಿ ಪುನಶ್ಚೇತನ ಮತ್ತು ಮುಂದಿನ ಸವಾಲುಗಳ ಬಗ್ಗೆ ಒಂದು ಅವಲೋಕನ ಕಾರ್ಯಕ್ರಮವನ್ನು ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬರು ನೀಡಿರುವಂಥ ಶಿಕ್ಷಣ, ಸಂಘಟನೆ, ಹೋರಾಟದ ಬಗ್ಗೆ ಅರ್ಥ ಮಾಡಿಕೊಂಡು ಚಳುವಳಿಯನ್ನು ತೀವ್ರಗೊಳಿಸಬೇಕಾಗಿದೆ ಎನ್ನುವಂಥ ಅಭಿಪ್ರಾಯವನ್ನು ಸಮಿತಿಯ ಪದಾಧಿಕಾರಿಗಳು ಹೇಳಿದರು. ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ಹಲವರು ಒಂದು ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯ ಮತ್ತು ಅದನ್ನು ಸರಿಪಡಿಸುವಂಥ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಶಿಕ್ಷಣವನ್ನು ಹೇಗೆ ಪಡ್ಕೊಳ್ತಕ್ಕಂಥದ್ದು ಇವತ್ತು ಎಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಇನ್ನಿತರ ಅನೇಕ ಒಂದು ಅಂತರಂಗದ ವಿಚಾರಗಳನ್ನು ಅವರು ತಮ್ಮದು ಅಭಿಪ್ರಾಯಪಟ್ಟರು. ಇದೇ ವೇಳೆ ವೇದಿಕೆ ಮೇಲೆ ಪ್ರಮುಖರಾಗಿರುವಂಥ ರಮೇಶ್ ಡಾಕುಳ್ಗಿ, ನಮ್ಮ ಮೇಲೆ ಪತ್ರಕರ್ತರಾಗಿರುವಂಥ ಶಶಿಕಾಂತ್ ಸೆಂಬೆಳಿ, ಬಾಬು ಪಾಸ್ವಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಆರಂಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಬಹಳ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲಾಯಿತು. ಧರ್ಮಸಿದ್ಧಿಗೆ ನೀವು ಅಧ್ಯಕ್ಷ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಮೊದಲು ನಾವೆಲ್ಲ ಯಾರು ರೆಕಮೆಂಡ್ ಮಾಡಬೇಕು? ಜಸ್ಟಿಸ್ ಮರಿಮನ್ ಅವ್ರಿಗೆ ಇವರಿಗೆ ಅಧ್ಯಕ್ಷ ಮಾಡಿ ಅಂತ ಅವ್ರು ಕಾರಣ. ಆಮೇಲೆ ನಮ್ಮ ಬಾಲಕೃಷ್ಣ ಅಂತ ಹೇಳಿದ್ರು, ಅವ್ರು ತಿಳಿದು ಅವ್ರು ಕಾರಣ ತಿಳಿದು ಮನೆಗೆ ಸದಾಶಿವ ಅವ್ರಿಗೆ ರೆಕಮೆಂಡ್ ಮಾಡಿದ್ರೆ ಮಲ್ಲಿಕಾರ್ಜುನ ಅವರು. ಇದು ಯಾರು ಗೊತ್ತಿಲ್ಲ. ಅದರ ದುರಾಂತ ಏನಂತ ಹೇಳಿದ್ರೆ, ಕೆಲವು ಮೂಲಭೂತವಾದಿಗಳು ಈ ಅಸ್ಪೃಶ್ಯ ಜಾತಿಗಳನ್ನ ಏನು ಚಳುವಳಿ ಹಿನ್ನೆಲೆಯಲ್ಲಿರ್ತಕ್ಕಂಥ ಈ ಅಸ್ಪೃಶ್ಯ ಜಾತಿಗಳನ್ನ ಒಡಾಗಬೇಕೆಂದರೆ ಸಂಘಪಟ್ಟವರು ಮಾಡ್ತಿದ್ದಾರೆ. ಅದು ಯಶಸ್ಸಾಗಿಲ್ಲ, ಇವತ್ತು ಯಶಸ್ಸಾಗಿಲ್ಲ, ನಾಳೆ ಆಗಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ದಲಿತ ಚಳುವಳಿ, ದಲಿತ ಸಂಘರ್ಷ ಅನೇಕ ಮಾಡಿರ್ಬೋದು. ಆದರೆ ದಲಿತ ಚಳುವಳಿ ಮುಖಂಡರು ಇನ್ನು ಜೀವಂತವಾಗಿ ನಮ್ಮಂತವರು ಸಾವಿರಾರು ಸಂಖ್ಯೆಯಲ್ಲಿ ಈ ರಾಜ್ಯದಲ್ಲಿದ್ದಾರೆ. ನಮ್ಮನ್ನ ಡಿವೈಡ್ ಮಾಡಲಿಕ್ಕೆ ಸಂಘಪರಿವಾರವನ್ನು ಹಾಕಿಕೊಂಡವರು ಅಲ್ಲ, ಅವರು ಪೂರ ವಂಶ ಪುಷ್ಯಪುತ್ರ ಶೃಂಗ ಬಂದು ಕೊಡೋದು ನಮ್ಮನ್ನ ಡಿವೈಡ್ ಮಾಡಿಲ್ಲ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಚನಮ್ಮ ಅವರು ಮತ್ತು ಕೃಷ್ಣಪ್ಪನವರು ನಮ್ಮ ಮನೆಗಳಲ್ಲಿದ್ದಾರೆ, ನಮ್ಮ ರಕ್ತದಲ್ಲಿದ್ದಾರೆ. ಆ ಹಿನ್ನೆಲೆ ಒಳಗಡೆ ಇವತ್ತು ನಾವು ಈ ಒಳಗಿಸಲಾದ ವಿಚಾರದಲ್ಲಿ ಇವತ್ತೇನು ನಿನ್ನೆ ನಡೆದಿತ್ತಲ್ಲ, ಆ ನಿನ್ನೆ ನಡೆದಿರೋದು ಒಂದು ಜಾತಿಯ ಸಂಘಟನೆಯವರು 95 ಪ್ರಯತ್ನ ಮಾಡ್ತಾರೆ. ಅದು ಬೀದರ್ನೇ ಆಗಿತ್ತು. ಆಗ ಆವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಅವರು ಜಯಣ್ಣವರು, ಶಿವಣ್ಣವರು, ಕಲ್ಲೂರವರು, ಮೌಲಶೇಖರ್ ಅವರು, ನಾನು ಜಿಲ್ಲಾ ಸಚಿವರಾಗಿದ್ದೆ, ಮೋಹನ್ ಅವರು, ಲಕ್ಷ್ಮೀನಾರಾಯಣ ಎಲ್ಲರೂ ಒಟ್ಟಿಗೆ ಸೇರಿ ಆವತ್ತು ಈ ಹಿಮ್ಮತ್ತಿನಲ್ಲಿ ಆವತ್ತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಮ್ಮ ಪಾಸ್ವಂತ ನಮ್ಮ ಅರುಣ್ ಇವರೆಲ್ಲರೂ ಕೂಡ ಆವತ್ತಿನ ಸಂದರ್ಭದಲ್ಲಿ ಆಂಧ್ರದಲ್ಲಿ ಒಳಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಏನು ಅನುಮಾನಗಳಿದೆ, ಅನುಮಾನ ಬಗೆಹರಿಸಬೇಕಂತ ಒಳಮೀಸಲಾತಿ ಆಯೋಗ ರಚನೆ ಮಾಡಿ ಅಂತೇಳಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ತಲೆ ಎತ್ತಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 101 ಜಾತಿ ಅಪರಾಧಗಳನ್ನು ಸರಿಪಡಿಸಿದೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.